ಶ್ರೀಗುರುಭ್ಯೋ ನಮಃ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತವಂದೇ ಗುರುಪರಂಪರಾಂ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರಪೂರ್ವಕವಾದಂತಹ ಸುಸ್ವಾಗತ. ಹಣದ ಮಹಿಮೆ ಅದು ನೀಡ್ತಕ್ಕಂತಹ ಸ್ಥಳ ಮತ್ತು ಕ್ರಮವನ್ನ ಹೇಳ್ತಾ ಇದ್ವಿ ನಮ್ಮ ಸಂಸ್ಕಾರದಲ್ಲಿ. ಏನಪ್ಪ ಹಣಕ್ಕೂ ಕೂಡ ಇಷ್ಟೊಂದು ಮಹತ್ವ ಸಂಸ್ಕಾರದಲ್ಲಿ ಅಂತ ಕೇಳಿದ್ರೆ, ಖಂಡಿತವಾಗಿ ಸರ್ವೇ ಜನಾ ಕಾಂಚನಮಾಶ್ರಯಂತಿ ಎಂದಂತಹ ಒಂದು ಜೀವನ ಶೈಲಿ ನಮ್ಮ ಭಾರತೀಯರದ್ದಲ್ಲ. ಸರ್ವೇ ಜನಾ ಕಾಂಚನಮಾಶ್ರಯಂತಿ. ಪ್ರಪಂಚದ ಎಲ್ಲ ಮನುಷ್ಯರು ಕೂಡ ಹಣಕ್ಕೆ ಮಹತ್ವವನ್ನು ಕೊಟ್ಟಂತಹ ಇತಿಹಾಸ ಮನುಷ್ಯನ ಇತಿಹಾಸದಲ್ಲಿ ಕಾಣಬಹುದು. ಹಾಗಾಗಿ ಆದರೆ ಹಣ ಬೇಕು ಅಂತಕ್ಕಂಥ ಆಸೆಯನ್ನು ಎಲ್ಲರಿಗೂ ಇದೆ. ಚಿಕ್ಕ ಮಗುವಿನಿಂದ ಹಿಡಿದು ಈಗಲೂ ಆಗೋ ಸಾಯೋದಕ್ಕಾಗಿರ್ತಕ್ಕಂತಹ 95 ವರ್ಷದ ವೃದ್ಧರವರೆಗೂ ಕೂಡ ಹಣದ ವ್ಯಾಮೋಹ ಕಡಿಮೆ ಆಗಿರೋದಿಲ್ಲ. ಆದರೆ ಅದನ್ನ ಗಳಿಸಿದ್ದನ್ನ ಉಳಿಸಿ ವಿನಿಯೋಗ ಮಾಡತಕ್ಕಂತಹ ಸಂಸ್ಕಾರವೇ ನಾವಿಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಆ ಮಹಾಲಕ್ಷ್ಮಿ ಸದಾ ಅನುಗ್ರಹ ಮಾಡಬೇಕಾದ್ರೆ ಒಂದಿಷ್ಟು ಸಂಸ್ಕಾರಯುಕ್ತವಾಗಿರಬೇಕು. ಆ ಮಹಾಲಕ್ಷ್ಮಿಯನ್ನ ನಾವಲ್ಲಿ ಕೂರಿಸತಕ್ಕಂತಹ, ಶಾಶ್ವತವಾಗಿ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನದಲ್ಲಿ. ಹಾಗಾಗಿ ಹಣವನ್ನ ಬೇರೆ ಬೇರೆ ರೀತಿಯಲ್ಲಿ ಇಡಬೇಕು. 3 ಬೇರೆ ಬೇರೆ ಸ್ಥಳದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಸ್ಥಳ, ಒಂದಿಷ್ಟು ರಹಸ್ಯ ಪ್ರಾಯಶಃ ದಂಪತಿಗಳು ಮಾತ್ರವೇ ಗೊತ್ತಿರಬೇಕು, ಅಥವಾ ಮನೆಯ ಒಂದು 2-3 ಜನ ಸದಸ್ಯರು ಹೊರತಾಗಿ ಎಲ್ಲರಿಗೂ ಗೊತ್ತಿರತಕ್ಕಂತಹ, ಎಲ್ಲರೂ ನೋಡ್ತಕ್ಕಂತಹ, ಎಲ್ಲರೂ ಸುಲಭವಾಗಿ ತಲುಪತಕ್ಕಂತಹ ಸ್ಥಳದ ಇರಬಾರದು. ಅದು ಮನೆಯ ಯಜಮಾನ ಮಲಗಿರ್ತಕ್ಕಂತಹ ಕೋಣೆಯೇ ಆಗಿರಬೇಕು. ಇದಿಷ್ಟು ಒಂದು ನಿಯಮ ಅಂತ ಹೇಳಿದ್ವಿ. ಇನ್ನು ದಿನನಿತ್ಯದ ಸ್ವಲ್ಪ ದೊಡ್ಡ ಮಟ್ಟದ ಖರ್ಚಿಗೆ 100-200 ಮಟ್ಟದಲ್ಲಿ ಖರ್ಚು ಮಾಡೋದಕ್ಕೆ ಬೆಡ್ರೂಮಿನಲ್ಲೇ ಇನ್ನೊಂದು ಸ್ಥಳದಲ್ಲಿ, ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಒಂದಿಷ್ಟು ಹಣವನ್ನು ಇಟ್ಟಿರ್ತಕ್ಕಂಥದ್ದು. ಚಿಲ್ಲರೆ ಖರ್ಚಿಗೆ ಮನೆಯ ಗೃಹಿಣಿಗೆ ದಿವಸದಲ್ಲಿ 4-6 ಸಾರಿ ಸಣ್ಣ ಪುಟ್ಟ ವ್ಯವಹಾರಕ್ಕಾಗಿ ತರಕಾರಿ ತಗೊಳ್ಳೋದಕ್ಕಾಗ್ಬೋದು, ಹಣ್ಣು ಹಂಪಲು ತಗೊಳ್ಳೋದಕ್ಕಾಗ್ಬೋದು, ಹೂ ತಗೊಳ್ಳೋದಕ್ಕಾಗ್ಬೋದು, ಚಿಲ್ಲರೆ ಖರ್ಚು ಅಂತ ನಮ್ಮ ಆಡು ಭಾಷೆಯಲ್ಲಿ ಕರಿತೀವಿ. ಅದಕ್ಕೆ ಒಂದಿಷ್ಟು ಹಣ ಅಡುಗೆ ಮನೆಯ ಈಶಾನ್ಯ ಭಾಗದಲ್ಲಿ ಇಡ್ತಕ್ಕಂಥದ್ದು. ಈ ಎರಡೂ ಕಡೆ ಇಡ್ತಕ್ಕಂತಹ ಹಣಕ್ಕೆ ಒಂದು ಪೆಟ್ಟಿಗೆ ಅತ್ಯವಶ್ಯಕ. ಆದರೆ ಮೂಲವಾಗಿ ಹಣವನ್ನ ಇಡ್ತಕ್ಕಂತಹ ಸ್ಥಳ ಪೆಟ್ಟಿಗೆ ಆಗಬಾರದು. ನೆಲಕ್ಕೆ ಹೂತಿರ್ತಕ್ಕಂತಹ ಗಟ್ಟಿಮುಟ್ಟಾದ ಬೀರುವೆ ಆಗಿರಬೇಕು ನಿಯಮಗಳಲ್ಲಿ. ಇನ್ನು ಯಜಮಾನರು, ಮನೆ ಯಜಮಾನ ಅಥವಾ ಯಾವುದೇ ಮನೆಯ ಸದಸ್ಯ ಮನೆ ಹೊಸ್ತಲು ಪೂಜೆ ಮಾಡೋದಕ್ಕೆ ಮುಂಚೆ ಹಣ ತಗೊಂಡು ಆಚೆ ಹೋಗ್ತಕ್ಕಂಥದ್ದು ಬಹಳ ಅಶಾಸ್ತ್ರೀಯವಾದಂತಹದ್ದು ಅಂತ ಹೇಳಿದ್ವಿ. ಪ್ರಾತಃ ಕಾಲದಲ್ಲಿ ಹೊಸ್ತಲು ಪೂಜೆಗೆ ಮುಂಚೆ ಗೃಹಿಣಿ ಇನ್ನೂ ಪೂಜೆ ಮಾಡಿರೋದಿಲ್ಲ. ಇವರು ಸೀದಾ ಹಾಸಿಗೆಯಿಂದ ಎದ್ದು ಹಣವನ್ ಜೋಬಿಗೆ ಹಾಕೊಂಡು ಆಚೆ ಹೋಗ್ತಕ್ಕಂಥದ್ದು ಮಹಾಲಕ್ಷ್ಮಿನ ಶಾಶ್ವತವಾಗಿ ಮನೆಯಿಂದ ಆಚೆ ಹೋಗು ಅಂತ ಹೇಳೋದರ ಸಂಕೇತ ಅದು. ಎಷ್ಟೇ ಅರ್ಜೆಂಟಿನ ಸಂದರ್ಭದಲ್ಲೂ ಕೂಡ ಹೊಸ್ತಲು ಪೂಜೆ ಆಗದೇನೆ ಬ್ರಾಹ್ಮಿ ಮುಹೂರ್ತದ ನಂತರ ತಗೊಂಡು ಹೋಗಬಾರದು ಹಣವನ್ನ. ಇನ್ನು ಮನೆ ಯಜಮಾನ ಮಲಗಿದ್ದಾಗ ಗೃಹಿಣಿ ಆ ದೊಡ್ಡ ಬಾಗಿಲು, ಬೀರುವಿನ ಬಾಗಿಲು ತೆಗೆದು ಹಣವನ್ನ ತೆಗೆದು ಆಚೆ ಕೊಡ್ತಕ್ಕಂಥದ್ದು ಕೂಡ ಅಶಾಸ್ತ್ರೀಯ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲೇ ಹಣವನ್ನ ಎಲ್ಲಂದರಲ್ಲಿ ಹಾಕ್ತಕ್ಕಂಥದ್ದು. ಹೊರಗಡೆಯಿಂದ ಬಂದು ಜೋಬ್ನಲ್ಲಿರುವಂತಹ ಹಣನ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತೆಗೆದಿಡ್ತಕ್ಕಂಥದ್ದು, ಸೋಫಾದ ಮೇಲೆ ತೆಗೆದಿಡ್ತಕ್ಕಂಥದ್ದು, ಇನ್ಯಾವುದೋ ಕಂಪ್ಯೂಟರ್ ಟೇಬಲ್ ಪಕ್ಕದಲ್ಲಿ ತೆಗೆದಿಡ್ತಕ್ಕಂಥದ್ದು, ಇನ್ಯಾವುದೋ ಕಿಚನ್ ಕಟ್ಟೆ ಮೇಲೆ ಹಣ ಇಡ್ತಕ್ಕಂಥದ್ದು. ಹಣಕ್ಕೆ, ಮಹಾಲಕ್ಷ್ಮಿಗೆ ಮಾಡತಕ್ಕಂತಹ ಅಪಮಾನಗಳಲ್ಲಿ ಇವುಗಳೆಲ್ಲ ಒಂದು ಕೂಡ. ಇನ್ನು ಕೆಲವಷ್ಟು ಕೆಳ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಒಂದು
ದೊಡ್ಡದಾದ ದುರಭ್ಯಾಸ ಗಮನಿಸ್ತಾ ಇದ್ದೀನಿ ನಾನು. ಅವರು ಹಣವನ್ನು ಬೀರುವಿನಲ್ಲಿಡ್ತಕ್ಕಂಥ ಪ್ರಯತ್ನವೇ ಪಡೋದಿಲ್ಲ. ಏನಿದ್ರು ಅವರಿಗೆ, ಅವರ ಆ ಮನೆ ಯಜಮಾನರಿಗೆ, ಅವರ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ ನಂಬಿಕೆ ಇರೋದೇನೆ ಸದಾ ಅವ್ರ ಜೋಬ್ನಲ್ಲೇ ಹಣ ಇಟ್ಕೊಂಡಿರ್ತಾರೆ. ದಿವಸದ 24 ಗಂಟೆಯು ಜೋಬ್ನಲ್ಲಿ ಒಂದಿಷ್ಟು ಹಣ ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಸ್ನಾನಕ್ಕೋ ಶೌಚಕ್ಕೋ ಹೋಗಬೇಕಾದ್ರೆ ಆ ಶರ್ಟ್ ಅನ್ನು ಆಸ್ ಇಟ್ ಈಸ್ ತೆಗೆದಲ್ಲಿ ನೇತಾಕ್ಬಿಡ್ತಕ್ಕಂಥದ್ದು. ಅಂಥವರಲ್ಲಿ ದಾರಿದ್ರ್ಯ ಲಕ್ಷ್ಮಿ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ನೀವು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಎಷ್ಟೇ ಆಗಲಿ, 5 ರೂಪಾಯಿ ಆಗಲಿ, 50 ಕೋಟಿ ಆಗಲಿ, ನಿಮ್ಮ ಬೆವರಿನ ಒಂದು ಪ್ರತೀಕವಾದಂತಹ ಹಣ ಮಹಾಲಕ್ಷ್ಮಿ. ಅದನ್ನ ಗೌರವಪೂರ್ಣವಾಗಿ ಮನೆಯ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಇಡತಕ್ಕಂತಹ ಅಭ್ಯಾಸ ಬಹಳ ಉತ್ತಮವಾದಂತಹ ಸಂಸ್ಕಾರ. ಮತ್ತು ನೀವಿಟ್ಟಿರ್ತಕ್ಕಂಥ ಹಣ ನಿಮ್ಮ ಹೆಂಡತಿ ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ನೀವು ಇಡಬೇಕು ಅಂತ ಪ್ರಯತ್ನ ಪಟ್ಟರೆ ನಿಮಗೆ ಯಾವತ್ತೂ ಕೂಡ ಶ್ರೇಯಸ್ಸಾಗೋದಿಲ್ಲ. ಮುಖ್ಯವಾಗಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ನೀವು ನಿಮ್ಮ ಹೆಂಡತಿಯ ಸಹಕಾರ ತಗೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಹಾಗಾಗಿ ಸ್ತ್ರೀಯರಿಂದ ಹಣವನ್ನು ಮುಚ್ಚಿಡ್ತಕ್ಕಂತಹ ಮನೆಗಳಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸೋದಿಲ್ಲ ಅಂತಕ್ಕಂಥದ್ದು ನಮ್ಮ ಸಂಸ್ಕಾರದಲ್ಲಿ ಕಂಡುಕೊಂಡಂತಹ ಒಂದು ಸತ್ಯ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಮರ್ಶೆ ನಾಳಿನ ಸಂಚಿಕೆಯಲ್ಲಿ ಮಾಡೋಣ. ವಾಸ್ತುಶಾಸ್ತ್ರದ ಬಗ್ಗೆ ಈಗ ಮಾತನಾಡ್ತಕ್ಕಂಥ ಸಮಯ. ಭೂಮಿ ಪೂಜೆಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಹೇಳ್ಕೊಂಡು ಬರ್ತಾ ಇದ್ವಿ. ಮನೆಯಲ್ಲಿ ಗರ್ಭಿಣಿ ಹೆಂಗಸರು, ಅದೇ ತರದಲ್ಲೇ ತುಂಬಾ ವಯಸ್ಸಾದಂತಹ, ಬಹಳ ಕಾಯಿಲೆ ಬಿದ್ದು ಈಗಲೋ ಆಗ್ಲೋ ಅನ್ನುವಂತಹ ಸ್ಥಿತಿಯಲ್ಲಿ ಬಹಳ ಹಿರಿಯರ್ಯಾರೋ ಇದ್ದಾಗ ನಾವು ಸ್ವಲ್ಪ ವಿಮರ್ಶೆ ಮಾಡಿ ಭೂಮಿ ಪೂಜೆಗೆ ದಿನ ನಿರ್ಣಯ ಮಾಡ್ಕೊಳ್ಬೇಕೇ ಹೊರತಾಗಿ ಯಾವುದ್ಯಾವುದೋ ಸಂದರ್ಭದಲ್ಲಿ ನಿರ್ಣಯ ಮಾಡಿಕೊಂಡು ಅದು ಇನ್ಯಾವುದೋ ಒಂದು ಅಚಾತುರ್ಯದಿಂದಲೋ, ಇನ್ನದ್ಯಾರದೊಬ್ಬರ ತೀವ್ರವಾದ ಅನಾರೋಗ್ಯವೋ ಅಥವಾ ಅಪಮೃತ್ಯುವಿಂದಲೋ ಆ ಭೂಮಿ ಪೂಜೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅಷ್ಟೊಂದು ಶುಭ ಸಂಕೇತ, ಶುಭ ಸೂಚಕವಲ್ಲ. ಹಾಗಾಗಿ ಮುಹೂರ್ತ ನಿರ್ಣಯ ಮತ್ತು ನಮ್ಮ ಒಂದು ಸಾಮಾನ್ಯ ವ್ಯಾವಹಾರಿಕ ಜ್ಞಾನದ ನಿರ್ಣಯವೂ ಕೂಡ ಅತ್ಯವಶ್ಯಕ. ಅಲ್ಲಿ ಈ ಮುಹೂರ್ತ ಮತ್ತು ನಮಗೆ ಅನುಕೂಲವಾಗುವಂತಹ ದಿವಸಗಳನ್ನು ನಾವು ಯಾವಾಗ ತೀರ್ಮಾನ ಮಾಡಿಕೊಂಡಿರ್ತೇವೆ ಅವತ್ತು ಹುಜುರ್ಭೂತರಾಗಿ ಅಭ್ಯಂಗ ಸ್ನಾನ, ತಲೆಗೆ ಅಭ್ಯಂಗ ಸ್ನಾನ ಮಾಡಿಕೊಂಡು ಮನೆ ಮಂದಿಯೆಲ್ಲ ಮಡಿ ಬಟ್ಟೆಯಲ್ಲಿ ಆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ, ಕುಲದೇವರನ್ನ ಪ್ರಾರ್ಥನೆ ಮಾಡಿ ನೀವು ಮನೆ ಕಟ್ಟಬೇಕು ಅನ್ನಂತಹ ನಿವೇಶನಕ್ಕೆ ಸಕುಟುಂಬ ಸಮೇತರಾಗಿ ಬರ್ತಕ್ಕಂಥದ್ದು ವಿಧಿ. ಅದು ಸರಿಯಾದಂತಹ ಕ್ರಮ, ಸರಿಯಾದಂತಹ ವಿಧಿ. ಸಕುಟುಂಬ ಸಮೇತ ಅಂತಂದ್ರೆ ನಿಮ್ಮ ಮಕ್ಕಳು ಅಥವಾ ಇನ್ನೊಬ್ರು ಯಾರೋ ಕುಟುಂಬದ ಸದಸ್ಯರು ವಿದ್ಯಾಭ್ಯಾಸದ ದೃಷ್ಟಿಯಿಂದಲೋ, ಉದ್ಯೋಗ ದೃಷ್ಟಿಯಿಂದಲೋ ಇನ್ಯಾವುದೋ ಒಂದು ಊರಲ್ಲಿದ್ದಾರೆ ಅಂತಂದ್ರೆ ಭೂಮಿ ಪೂಜೆಗಾಗಿ ಅವರು ಬರಬೇಕು ಅಂತಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳೆಲ್ಲರೂ ಕೂಡ ಮನೆಯಿಂದ ಹೊರಡಬೇಕಾದರೆ ಕುಲದೇವತೆಗೆ 2 ಫಲವನ್ನ, ತೆಂಗಿನಕಾಯಿ ಫಲವನ್ನ ಸಮರ್ಪಣೆ ಮಾಡಿ ಕುಲದೇವತೆಯ ಅನುಗ್ರಹವನ್ನು ತಗೊಂಡು, ತಂದೆ ತಾಯಿಗಳು ನಿಮ್ಮ ಜೊತೆಗೆ ವಾಸ ಮಾಡ್ತಾ ಇದ್ರೆ ಅವರನ್ನೂ ಕೂಡ ಜೊತೆ ಕರ್ಕೊಂಡು, ಅವರು ದೂರ ಊರಲ್ಲಿ ಇದ್ರೆ ಅವರನ್ನೂ ಕೂಡ ಬರೋದಕ್ಕೆ ಹೇಳಿ, ಅವರ ಸಮ್ಮುಖದಲ್ಲಿ ಅವರು ನಿಮ್ಮೊಂದಿಗೆ ಇಲ್ಲದೇನೆ ಇಹಲೋಕವನ್ನು ತ್ಯಜಿಸಿದ ಪಕ್ಷದಲ್ಲಿ ಮನಸ್ಸಿನಲ್ಲೇ ಅವರನ್ನ ಪ್ರಾರ್ಥನೆ ಮಾಡಿ ಒಂದು ಪುಷ್ಪವನ್ನು ಅವರ ಚರಣ ಕಮಲಗಳಿಗೆ ಇಟ್ಟು ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನಂತರದಲ್ಲಿ ಕುಟುಂಬ ಸಮೇತರಾಗಿ ಮನೆ ಈಗಿರ್ತಕ್ಕಂಥ ಮನೆಯಿಂದ ನಿಮ್ಮ ನಿವೇಶನಕ್ಕೆ ಪ್ರಯಾಣ ಮಾಡಬೇಕು. ಮೊಟ್ಟ ಮೊದಲನೇ ಕ್ರಮ ಅಂತಂದ್ರೆ. ಆದರೆ ಅಲ್ಲೂ ಕೂಡ ನಿಮ್ಮ ಮನೆ ಯಾವುದೇ ದಿಕ್ಕಿಗಿದ್ರು, ರೋಡ್ ಯಾವುದೇ ದಿಕ್ಕಿಗಿದ್ರು, ಮೊದಲು ನೀವು ಮುಖ ಮಾಡಿ ಪ್ರಯಾಣ ಮಾಡಬೇಕಾದಂತಹ ದಿಕ್ಕು ಪೂರ್ವಕ್ಕೆ ಅಭಿಮುಖವಾಗಿದ್ದರೆ ಇನ್ನಷ್ಟು ಶ್ರೇಯಸ್ಸು ಮತ್ತು ಕ್ಷಿಪ್ರ ಸಿದ್ಧಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಪೂರ್ವಾಭಿಮುಖವಾಗಿ ಪ್ರಯಾಣ ಬೆಳೆಸಿ ಗುರು ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಇಷ್ಟ ದೇವತೆ ಮತ್ತು ಮಹಾಗಣಪತಿಯನ್ನ ಮೊಟ್ಟ ಮೊದಲು ಪ್ರಾರಂಭಿಸಿ ಇಷ್ಟ ದೇವತೆಯನ್ನು ಪೂಜಿಸಿ ಕುಲದೇವತೆಯನ್ನು ಪ್ರಾರ್ಥಿಸಿ ಆ ಭೂಮಿ ತಾಯಿಗೆ ನಮ್ರವಾಗಿ ಪೂಜೆ ಮಾಡಿ ಅನಂತರದಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ತರದ ಸಲಕರಣೆಗಳಿಗೂ ಕೂಡ ಭಕ್ತಿ ಭಾವದಿಂದ ಪೂಜೆ ಮಾಡಿ
ಪ್ರಾರ್ಥನೆ ಮಾಡಿಕೊಂಡು ಕಟ್ಟಡ ನಿರ್ಮಾಣವನ್ನು ಪ್ರಾರಂಭ ಮಾಡತಕ್ಕಂಥದ್ದು ಅತ್ಯಂತ ಸೂಕ್ತವಾದಂತಹ ಕ್ರಮ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರವನ್ನ ನಮ್ಮ ನಾಳಿನ ಸಂಚಿಕೆಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಸಮಸ್ತ ಸನ್ಮಂಗಳಾನಿ ಭವಂತು.